12,000 ಕೋಟಿ ಬೆಲೆ ಬಾಳೋ ಕಂಪ್ನಿ ಓನರ್ಗೆನೆ ಬ್ಯಾಂಕು ಲೋನ್ ನ ರಿಜೆಕ್ಟ್ ಮಾಡಿದೆ. ಇವ್ರ ಹತ್ರ 800+ ಸಿಬಿಲ್ ಸ್ಕೋರ್ ಇದೆ. ಮತ್ತೆ ಇವ್ರ ಹತ್ರ ಇರೋ ಆಸ್ತಿ ಇವರಿಗೆ ಬೇಕಾಗಿರೋ ಲೋನ್ ಗಿನ್ನ 5 ರಿಂದ 6 ಪಟ್ಟು ಜಾಸ್ತಿ ಇದೆ. ಆದ್ರೂ ಕೂಡ ಬ್ಯಾಂಕ್ ಯಾಕೆ ಲೋನ್ ಕೊಟ್ಟಿಲ್ಲ? ನೋಡಿ, ಬ್ಯಾಂಕ್ ಯಾವಾಗ್ಲೂ ಹೋಮ್ ಲೋನ್ ನ ಮತ್ತೆ ಕಾರ್ ಲೋನ್ ನ ಅಪ್ರೂವ್ ಮಾಡೋದು ನಿಮ್ಮ ಕ್ಯಾಶ್ ಫ್ಲೋ ಬೇಸಿಸ್ ಮೇಲೆ, ಅಂದ್ರೆ ನಿಮ್ಗೆ ಮಂತ್ಲಿ ಎಷ್ಟು ದುಡ್ಡು ಬರ್ತಾ ಇದೆ ಅಂತ. ನಾರ್ಮಲಿ ಈ ಫೌಂಡರ್ ಗಳು ಏನ್ ಮಾಡ್ತಾ ಇರ್ತಾರೆ, ಇನಿಷಿಯಲಿ ಒಳ್ಳೆ ಸ್ಯಾಲರಿನ ವಿಡ್ರಾ ಮಾಡ್ತಾ ಇರಲ್ಲ. ಯಾಕಂದ್ರೆ ಕಂಪ್ನಿ ಗ್ರೋ ಆಗ್ಲಿ ಅಂತ ಕಡಿಮೆ ಸ್ಯಾಲರಿನಲ್ಲೇ ಕೆಲಸ ಮಾಡ್ತಾ ಇರ್ತಾರೆ. ಇವಾಗ ಇವ್ರಿಗೆ ಒಳ್ಳೆ ಲೋನ್ ಅಮೌಂಟ್ ಬೇಕಂದ್ರೆ ಬ್ಯಾಂಕ್ ಯಾವತ್ತು ನೋಡೋದು ನಿನ್ನ ಹತ್ರ ಎಷ್ಟು ಆಸ್ತಿ ಇದೆ ಅಂತಲ್ಲ, ನಿನಗೆ ಎಷ್ಟು ತಿಂಗಳ ಸ್ಯಾಲರಿ ಬರ್ತಾ ಇದೆ ಅಂತ. ನಿಮ್ಮ ಹತ್ರ 100 ಎಕರೆ ಜಮೀನ್ ಇರ್ಬೋದು ಅಥವಾ 50 ಕೋಟಿ ಆಸ್ತಿ ಇರ್ಬೋದು. ನೀವು ಹೋಗಿ ಬ್ಯಾಂಕ್ ಹತ್ರ ಒಂದು ಹೋಮ್ ಲೋನ್ ಕೇಳಿ, ಬ್ಯಾಂಕ್ ನಿಮ್ಗೆ ಕೊಡಲ್ಲ. ಯಾಕಂದ್ರೆ ಬ್ಯಾಂಕ್ ಚೆಕ್ ಮಾಡದೇನೆ ಈ ತಿಂಗಳ EMI ನ ನೀನ್ ಎಲ್ಲಿಂದ ಕಟ್ತೀಯಾ ಅಂತ. ನೀನ್ ಈ ಆಸ್ತಿ ಸೇಲ್ ಮಾಡಿ ಕಟ್ತೀಯಾ ಅಂದ್ರೆ ನೀನ್ ಯಾವಾಗ ಕಟ್ಟಕ್ಕಾಗತ್ತೆ? ಸಿಂಪಲ್ ಆಗಿ 50,000 1 ಲಕ್ಷ EMI ನ ನೀನು ಎವ್ರಿ ಮಂತ್ ಆಸ್ತಿ ಸೇಲ್ ಮಾಡಿ ಕಟ್ಟಕ್ಕಾಗಲ್ಲ. ಅದಕ್ಕೆ ಬ್ಯಾಂಕು ನಿನ್ಗೆ ಎಷ್ಟೇ ಆಸ್ತಿ ಇದ್ರೂ ಲೋನ್ ಕೊಡಲ್ಲ. ಅದೇ ಬಾಡಿಗೆ ಮನೆಯಲ್ಲಿ ಬಾಡಿಗೆ ಬರ್ತಾ ಇದ್ರೆ ಲೋನ್ ಸಿಗುತ್ತೆ. ಬ್ಯಾಂಕ್ ಯಾವಾಗ್ಲೂ ಜಾಸ್ತಿ ರೆಸ್ಪೆಕ್ಟ್ ಮಾಡೋದು ನಿಮ್ಮ ಇನ್ಕಮ್ಮಿಗೆ, ನಿಮ್ಮ ಆಸ್ತಿ ನೋಡಿ ಅಲ್ಲ. ಈ ವಿಷಯ ಗೊತ್ತಿತ್ತಾ? ಕೆಳಗಡೆ ಕಾಮೆಂಟ್ ಮಾಡಿ.